ಫ್ರೆಂಡ್ಸ್, ಇದು ನಾನು ಒಂದು 10 ರಿಂದ 12 ಕ್ವಶನ್ ಪೇಪರ್ಸ್ನ ರೆಫರ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ, PSTR ಮತ್ತು GPT. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮು 4 o'clock ಆಗಿದೆ. ಇವತ್ತು ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ನಾನು ಧ್ಯಾನ ಮತ್ತು ಪ್ರಾಣಾಯಾಮ ಎಲ್ಲ ಮುಗಿಸ್ಕೊಂಡು ಓದೋ ಕೂತ್ಕೊಳ್ಳುವ ಅಂತ ಹೇಳಿ ಸ್ವಲ್ಪ ಬೇಗ ನಾನು ಬೆಳಗಿನ ರೂಟೀನ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಸೈಕಾಲಜಿ ಸ್ವಲ್ಪ ಇತ್ತು, ಅದನ್ನು ಇವತ್ತು ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಬೇಗ ಎದ್ದು ಎಲ್ಲ ಮಾಡ್ತಾಯಿದ್ದೀನಿ. ಸೈಕಾಲಜಿ ಏನಂದರೆ, ನೀವು ಓದೋಕೆ ಕೂತ್ಕೊಂಡ್ರೆ ಬೇಗ ಮುಗ್ದೋಗುತ್ತೆ. ಬಟ್ ಟೈಮ್ ತೊಗೊಳ್ಬೇಕು ನಾವು ಯಾವುದಕ್ಕೆ ಅಂತ ಹೇಳಿದ್ರೆ, MCQ ಬಿಡ್ಸೋಕ್ಕಾಗಿರ್ಬೋದು, ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನೋಡೋದಾಗಿರ್ಬೋದು, ಅಥವಾ ಅಪ್ಲೈಡ್ ಕ್ವಶನ್ಸ್ ಹೆಂಗೆ ಬರುತ್ತೆ ಅಂತ ಥಿಂಕ್ ಮಾಡೋದಾಗಿರ್ಬೋದು. ಇದರಲ್ಲಿ ನಾವು ಸೈಕಾಲಜಿಗೆ ಟೈಮ್ ಕೊಡಬೇಕಾಗತ್ತೆ. ಬಿಟ್ಟರೆ ಸೈಕಾಲಜಿ ಕಾನ್ಸೆಪ್ಟು ತುಂಬ ಕಮ್ಮಿ ಇದೆ, ಆರಾಮಾಗಿ ನಾವು ಮುಗಿಸ್ಬೋದು ಸಿಲೆಬಸ್ನ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಾವು ಎಕ್ಸಾಮ್ ಯಾವಾಗ ಅಟೆಂಡ್ ಮಾಡ್ತೀವಿ ಆವಾಗ ಆಪ್ಷನ್ಸ್ಗಳು ಏನು ಕೊಡ್ತಾರೆ ಎಲ್ಲ ಸೇಮ್ ಒಂದೇ ಥರ ಇರುತ್ತೆ. ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಈ ಕನ್ಫ್ಯೂಷನ್ನ ತಡೀಲಿಕ್ಕೆ ನಾವು MCQsನ ಬಿಡಿಸೋದು ಮತ್ತು PYQsನ ಅಟೆಂಡ್ ಮಾಡಬೇಕು. ಸೊ ಇವಾಗ ಸ್ವಲ್ಪ ಬೆಳಕು ಹರಿದಿದೆ, ಎಷ್ಟು ಚೆನ್ನಾಗಿದೆ ನೋಡಿ, ಒಳ್ಳೆ ಗಾಳಿ ಬರ್ತಾ ಇದೆ. ಈಗ ಗೂಗಲಲ್ಲಿ ಆಕ್ಸಿಜನ್ ಎಷ್ಟಿದೆ ನಾವು ಇರೋ ವಾತಾವರಣದಲ್ಲಿ ಅಂತ ಒಂದು ಆ್ಯಪ್ ಇದೆ. ಅದರಲ್ಲಿ ನೋಡುವಾಗ ಹೈಯೆಸ್ಟ್ ಆಕ್ಸಿಜನ್ ನಾವು ತೊಗೊಳ್ತಾ ಇದ್ದೀವಿ. ಅದಕ್ಕೆ ಹೋಲಿಸ್ಕೊಂಡ್ರೆ ನಾವು ನಿಜವಾಗ್ಲೂ ಪುಣ್ಯವಂತರು ಅಂತಲೇ ಹೇಳ್ಬೋದು, ಯಾಕೆಂದರೆ ತುಂಬ ಆಕ್ಸಿಜನ್ ಉಂಟಿಲ್ಲಿ. ಆ್ಯಂಡ್ ಈಗ ಸ್ವಲ್ಪ ಬೆಳಕು ಹರಿತು, ಅಂಗಡಿಯೆಲ್ಲ ಓಪನ್ ಮಾಡಿ. ಸೊ ನನ್ನ ಮಕ್ಕಳು ತುಂಬ ಬೇಗ ಹೇಳ್ತಾರೆ, ಯಾಕೆಂದರೆ ರಾತ್ರಿ ಬೇಗ ಮಲಗ್ತಾರೆ. 8:30 ಒಳಗೆ ಊಟ ಆಗಿ 9-9:30 ಮಾಡಿಬಿಡ್ತಾರೆ. ಹಾಗಾಗಿ ನನಗೆ ಅವ್ರನ್ನ ಎಬ್ಬಿಸ್ಬೇಕು ಅನ್ನೋದೊಂದು ಚಿಂತೆ ಇಲ್ಲ. 6:30 6:45 ಒಳಗೆ ಇಬ್ಬರು ಎದ್ಬಿಡ್ತಾರೆ. ಸೊ ಇವಾಗ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ತಿಂಡಿಗೆ ರೆಡಿ ಮಾಡುವ ಅಂತ ಹೇಳಿ ತಿಂಡಿ ಮಾಡ್ತಾಯಿದ್ದೀನಿ. ಸೊ ತಿಂಡಿ ಜೊತೆ ಸ್ವಲ್ಪ ಜಾಮೂನು ಮಾಡುವ ಅಂತ ಮಾಡ್ತಾಯಿದ್ದೀನಿ. ಈಗ ಮಾಡಿಟ್ರೆ ಮಕ್ಕಳು ಬರುವಾಗ ಕೊಡ್ಬೋದು ಅನ್ನೋ ರೀಸನಿಗೆ ಸ್ವಲ್ಪ ಜಾಮೂನು ಮಾಡ್ತಾಯಿದ್ದೀನಿ. ತುಂಬ ದಿನದಿಂದ ನಾನು ಹೇಳ್ತಾ ಇದ್ದೆ, ಹಾಗಾಗಿ ಜಾಮೂನು ಮಾಡ್ತಾಯಿದ್ದೀನಿ. ಅವನು ಬೇಗ ಇರ್ತಾನಲ್ವಾ, ಅವನು ಸ್ವಲ್ಪ ಲೇಟಾಗಿ ಶಾಲೆ, ಯಾಕೆಂದರೆ ಮನೆ ಹತ್ರನೇ ಉಂಟು ಶಾಲೆ, ಹಾಗಾಗಿ ಅವನು ಕೂಡ ಓದ್ಕೊಳ್ತಾ ಇದ್ದಾನೆ. ಆಮೇಲೆ ಟೀಚರ್ ಏನು ಹೇಳಿದ್ರು? ಸೊ ಫ್ರೆಂಡ್ಸ್, ಈಗ ಟೈಮು 12 ಗಂಟೆ ಆಗಿದೆ. ಅಷ್ಟರೊಳಗೆ ನಂದು ಸ್ನಾನ ಆಗಿ ಮನೆ ಕೆಲಸ ಎಲ್ಲ ಆಗಿ ಹಾಗೆ ಸ್ವಲ್ಪ ಬಟ್ಟೆ ಇತ್ತು, ಅದನ್ನು ಕೂಡ ವಾಶ್ ಮಾಡಿ ಒಣಗಿ ಹಾಕುವ ಅಂತ ಬಂದೆ. ಸೊ ಇಲ್ಲೆಲ್ಲ ತುಂಬ ಗಿಡ ಎಲ್ಲ ಬೆಳೆದ್ಬಿಟ್ಟಿತ್ತು, ಹಾಗಾಗಿ ಇವತ್ತು ಸ್ವಲ್ಪ ಕ್ಲೀನ್ ಮಾಡಿದೆ. ಯಾಕಂದರೆ ಇವತ್ತೇ ಸ್ವಲ್ಪ ಮಳೆ ಬಿಟ್ಟಿತ್ತು, ಅದಕ್ಕೆ ನಾನು ಇವತ್ತು ವಾಷಿಂಗ್ ಮಿಷಿನಿಗೂ ಹಾಕಲಿಲ್ಲ, ಬಟ್ಟೆ ಕೈಯಲ್ಲೇ ಒಗೆದೆ. ಮಕ್ಕಳ ಬಟ್ಟೆ ಅಂತೂ ಮಿಷಿನಿಗೆ ಹಾಕಿದರೆ ತುಂಬ ಗಲೀಜು ಕಾಣುತ್ತೆ, ಅಲ್ಲದೆ ತುಂಬ ಹಳೇದು ಹಂಗೆ ಕಾಣುತ್ತೆ ಬಟ್ಟೆಗಳು, ಹಾಗಾಗಿ ಕೈಯಲ್ಲೇ ಒಗೆದೆ ಸ್ವಲ್ಪ ಬಟ್ಟೆ. ಇನ್ನು ಸ್ವಲ್ಪ ಹಾಗೆ ಇಟ್ಟಿದ್ದೀನಿ, ಅದು ಮಿಷಿನಿಗೆ ನಾಳೆ ಇಲ್ಲ ನಾಡಿದ್ದು ಹಾಕುವ ಅಂತ ಹೇಳಿ. ಸೊ ಇವಾಗ ಬಟ್ಟೆ ಒಣಗಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಏನಂತ ಹೇಳಿದ್ರೆ, ಫಿಶಿಂಗ್ ಪೂರ ನಿಂತುಬಿಟ್ಟಿದೆ. ಬಟ್ ಒಳನಾಡು ಮೀನುಗಾರಿಕೆ ಅಂತಾರೆ ನೋಡಿರಿ, ಅಂದರೆ ಸಣ್ಣ ಬೋಟಲ್ಲಿ ಹೋಗಿ ಮೀನುಗಾರಿಕೆ ಮಾಡೋದು, ಅವರೆಲ್ಲ ಈಗ ತುಂಬ ಆ್ಯಕ್ಟಿವ್ ಇರ್ತಾರೆ. ಅಂದರೆ ನಮ್ಮನೆ ಹಿಂದೆಯೇ ಸಣ್ಣ ಬೋಟಲ್ಲಿ ಹೋಗಿ ಫಿಶಿಂಗ್ ಮಾಡ್ತಾಯಿರ್ತಾರೆ. ನಿಮಗೆ ಮರವಾಯಿ ಅಂತಾರಲ್ಲ, ಇಲ್ಲೆಲ್ಲ ಮೊಳಿ ಅಂತೀವಿ, ಮರವಾಯಿ ಮತ್ತು ಜಾರಿ ಅಂದರೆ ಸಿಗಡಿ ಅಲ್ಲ, ಸಾರಿ, ಇದು ಏಡಿ, ಈ ಥರದ್ದೆಲ್ಲ ತುಂಬ ಸೀ ಫುಡ್ಡು ಇವಾಗ ಸಿಕ್ಕತ್ತೆ, ಒಳ್ಳೆಯದೇ ಸಿಕ್ಕತ್ತೆ ಹೇಳಬೇಕು ಅಂದರೆ. ಆದರೆ ನಿಮಗೆ ಏನಂದರೆ ತುಂಬ ಮಟ್ಟದ ಒಳ್ಳೊಳ್ಳೆ ಮೀನುಗಳೇನೂ ಸಿಕ್ಕಲ್ಲ. ಸೊ ನಾನಿವಾಗ ಗಿಡ ಎಲ್ಲ ತುಂಬ ಹಾಕಿದ್ದೀನಿ ನೋಡಿ, ಇದು ಎಲ್ಲ ಆಲ್ಮೋಸ್ಟ್ 2 ವರ್ಷದ ಗಿಡಗಳೆಲ್ಲ ಇದೆ ಇದರೊಳಗೆ. ಬೇಸಿಗೆಯಲ್ಲಿ ನಾನೇ ಕೈ ನೀರು ಹಾಕ್ತಾಯಿದ್ದೆ, ಹಾಗಾಗಿ ತುಂಬ ಚೆನ್ನಾಗಿ ಬೆಳೆದಿದೆ ಗಿಡಗಳೆಲ್ಲ. ಅಪರೂಪಕ್ಕೆ ಮಳೆ ಬಿಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಿದೆ ನೇಚರೆಲ್ಲ. ಫ್ರೆಂಡ್ಸ್, ಏನಂದರೆ ನನ್ನ ಸೈಕಾಲಜಿ 2 ಸಲ ರಿವಿಸನ್ ಆಗಿದೆ. ಸೊ ಸೈಕಾಲಜಿ ಯಾವಾಗಾದ್ರು ವೀಕೆಂಡಲ್ಲೋ 15 days ಒನ್ಸೋ ನಾನು ನೋಡ್ಕೊಳ್ತಾ ಇದ್ದರೆ ಸೈಕಾಲಜಿ ನಾನು ಫುಲ್ ಕ್ಲಾರಿಟಿ ಸಿಕ್ಕತ್ತೆ. ಸೈಕಾಲಜಿಲಿ 2nd ಲೆಸನ್ನು ಕಲಿಕೆ ಮತ್ತು ಕಲಿಕೆಯ ಸಿದ್ಧಾಂತಗಳು, ಇದ್ರ ಬಗ್ಗೆ ತುಂಬ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಬರುತ್ತೆ. ಆ್ಯಂಡ್ ಸುಮ್ಮನೆ ಓದ್ಕೊಂಡು ಹೋದರೆ ಅದು ಏನೂ ಪ್ರಯೋಜನ ಇಲ್ಲ, ಯಾಕಂದರೆ ಅಪ್ಲಿಕೇಶನ್ ಲೆವೆಲ್ ಕೊಟ್ಟಾಗ ನಮಗೆ ಆನ್ಸರ್ ಮಾಡಲಿಕ್ಕೆ ಗೊತ್ತೇ ಆಗಲ್ಲ, ಕ್ವಶನ್ ನೋಡೇ ನಾವು ಪ್ಯಾನಿಕ್ ಆಗಿಬಿಡ್ತೀವಿ. ಹಾಗಾಗಿ ಅದೊಂದು ಚಾಪ್ಟ್ರಲ್ಲಿ ನೀವು MCQ ಎಷ್ಟು ಜಾಸ್ತಿ ಬಿಡಿಸ್ಲಿಕ್ಕಾಗುತ್ತೆ ಅಷ್ಟು ಜಾಸ್ತಿ ಬಿಡಿಸಿದ್ರೆ ನಮಗೆ ಕಂಟೆಂಟ್ ಕ್ಲಾರಿಟಿ ಸಿಗುತ್ತೆ. ಕಂಟೆಂಟ್ ಕ್ವಶನ್ ಹೆಂಗೆ ಕೊಟ್ಟರು ನಾವು ಅಟೆಂಡ್ ಮಾಡ್ಬೋದು. ಜೊತೆಗೆ ಮನೋವಿಜ್ಞಾನದ ವಿಧಾನಗಳು, ಅದ್ರ ಮೇಲೂ ಕೂಡ ತುಂಬ ಡೆಪ್ತಾಗಿ ಕ್ವಶನ್ಸ್ ಬಂದಿದೆ, ತುಂಬ ಹಳೆ ಕ್ವಶನ್ ಪೇಪರ್ಸಲ್ಲೆಲ್ಲ. ಹಾಗಾಗಿ ಅದೊಂದು 2 ಲೆಸನಲ್ಲಿ MCQ ಎಷ್ಟಾಗುತ್ತೆ ಅಷ್ಟನ್ನು ಬಿಡಿಸೋದು ಒಳ್ಳೆಯದು. ಸೊ ನೀವು ಯೂಟ್ಯೂಬಲ್ಲಿ ಜಸ್ಟ್ 1 hour 2 hour ಇಷ್ಟಿಷ್ಟು MCQನ ಒಟ್ಟಿಗೆ ತೊಗೊಂಡು ಬಂದು ನಿಮ್ಮ ಮುಂದೆ ಸುರಿತಾರಲ್ಲ, ಆ ಥರ ವೀಡಿಯೋಸ್ ನೋಡ್ಕೊಡಿ. ಪರ್ಟಿಕ್ಯುಲರಾಗಿ ಲೆಸನ್ನಿಗೆ ಸಂಬಂಧಪಟ್ಟಂಥ MCQs ಇದ್ದರೆ ಅದನ್ನು ಖಂಡಿತ ನೋಡಿ, ಅದು ನಮಗೆ ನಿಜವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಇನ್ನು GK ಏನೇನು ಓದ್ಕೊಳ್ಬೇಕು ಅನ್ನೋದು ಒಂದು ಸಣ್ಣ ನಾನು ನಿಮ್ಮ ಮುಂದೆ ನಾನು ಯಾವುದಾದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಓದ್ತಾ ಇದ್ದೀನಿ ಅನ್ನೋದು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇದು ಸುಮ್ಮನೆ ರ್ಯಾಂಡಮ್ ಆಗಿ ನಿಮ್ಮ ಎದುರಿಗೆ ತಂದು ತೋರಿಸ್ತಾ ಇಲ್ಲ.
ಏನಂದರೆ ನಾನು ಒಂದು PSTR ಕ್ವಶನ್ಸು ಮತ್ತು GPT ಕ್ವಶನ್ಸು ಒಂದು 10ರಿಂದ 12 ಕ್ವಶನ್ ಪೇಪರ್ಸ್ನ ರೆಫರ್ ಮಾಡಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸೊ ಯಾವ್ದ್ಯಾವುದು ಅಂತ ತೋರಿಸ್ತೀನಿ ಈಗ. ಫ್ರೆಂಡ್ಸ್, ಇದು ನಾನು ಒಂದು 10ರಿಂದ 12 ಕ್ವಶನ್ ಪೇಪರ್ಸ್ನ ರೆಫರ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. PSTR ಮತ್ತು GPT ಕ್ವಶನ್ ಪೇಪರ್ಗಳನ್ನ ರೆಫರ್ ಮಾಡಿ ಹೇಳ್ತಾ ಇದ್ದೀನಿ. ಇದಿಷ್ಟೇ ಅಂತ ಅಲ್ಲ, ಇದ್ರ ಜೊತೆಗೆ ನಿಮಗೆ ಕರೆಂಟ್ ಅಫೇರ್ಸ್ ಅಂತೂ ನೋಡ್ಕೊಳ್ಳೇಬೇಕಾಗ್ತದೆ. ಇದಕ್ಕೆ ಸಂಬಂಧಪಟ್ಟಿರೋಂಥ ಕರೆಂಟ್ ಅಫೇರ್ಸ್ ಯಾವುದಾದ್ರೂ ಇದೆ ಅದನ್ನಂತೂ ಮಿಸ್ ಮಾಡಲಿಕ್ಕೆ ಇಲ್ಲ, ಅದನ್ನು ಕೂಡ ನೋಡ್ಕೊಳ್ಬೇಕಾಗ್ತದೆ. ಮೊದಲನೇದು ರಾಜ್ಯಗಳು ಮತ್ತು ರಾಜಧಾನಿ ಮತ್ತು ಕರೆನ್ಸಿ. ಇದ್ರ ಬಗ್ಗೆ ಫಿಕ್ಸ್ಡ್ ಒಂದು ಕ್ವಶನ್ ಇದ್ದೇ ಇರುತ್ತೆ. ಎಕ್ಸಾಂಪಲ್ ಏನು ಹೇಳ್ಬೋದು ಅಂದರೆ 2022 GPT ಕ್ವಶನಲ್ಲಿ ಕೆನಡಾದ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಈ ರೀತಿ ತುಂಬ ಕ್ವಶನ್ಸು ರಿಪೀಟೆಡ್ ಆಗಿದೆ. ಹಾಗಾಗಿ ನಾವು ಇದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಬೇಕಾಗ್ತದೆ. ಮೂವೀಸಿಗೆ ಕೂಡ ಎಲ್ಲ ರೀತಿಯೂ ಕ್ವಶನ್ ಆಗ್ತದೆ. ಹಾಗಾಗಿ ನೀವು ಯಾವುದಾದ್ರೂ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಈ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ನೀವು ವಿಡಿಯೋ ಮಾಡಿಕೊಂಡು ನೋಟ್ಸ್ ಮಾಡ್ಕೊಳ್ಳೋದು ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ. ನೆಕ್ಸ್ಟು ಬುಕ್ಕು ಮತ್ತು ಆಥರು ನೇಮು. ಈಗ ರೀಸೆಂಟಾಗಿರೋ ಬುಕ್ಸ್ ಆಗಿರ್ಬೋದು ಅಥವಾ ತುಂಬ ಹಳೆ ಬುಕ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ನಾಲೆಡ್ಜ್ ನಮ್ಗೆ ಇರಲೇಬೇಕು. ನಾನು ಎಕ್ಸಾಂಪಲ್ ಏನು ಹೇಳ್ಬೋದು ಅಂದರೆ, ಕರುಣ ಅನ್ನೋ ಒಂದು ಬುಕ್ಕು ಕೈಲಾಶ್ ಸತ್ಯಾರ್ಥಿ ಅವ್ರದ್ದು ಹೊಸ ಬುಕ್ಕು. ಮೊನ್ನೆ ಕರೆಂಟ್ ಅಫೇರ್ಸಲ್ಲೂ ಕೂಡ ಇದಿದೆ. 2014ರಲ್ಲಿ ಅವರಿಗೆ ನೋಬೆಲ್ ಪ್ರಶಸ್ತಿ ಬಂದಿದೆ. ಜೊತೆಗೆ ಚೈಲ್ಡ್ ಲೇಬರ್ ಬಗ್ಗೆ ಅವರು ಹೋರಾಟ ಮಾಡಿರೋದ್ರಿಂದ ಅವ್ರ ಬಗ್ಗೆ ಕ್ವಶನ್ ಕೇಳೋ ಸಾಧ್ಯತೆ ತುಂಬ ಇದೆ. ಈ ರೀತಿ ಬುಕ್ಸ್ ಆ್ಯಂಡ್ ಆಥರ್ಸು ಹೊಸದು ಏನೇನು ಅಪ್ಡೇಟ್ಸ್ ಇದೆ ಅದರಿಂದ ಹಿಡಿದು ಹಳೆಯ ಬುಕ್ಸು, ಅವ್ರು ಬರೆದಿರೋದು, ಯಾರು ಬರೆದಿರೋದು, ಏನು ಅವಾರ್ಡ್ ಬಂದಿದೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ನಮ್ಗೆ ಇರಬೇಕಾಗುತ್ತೆ. ನೆಕ್ಸ್ಟ್ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು, ಇದು ಕೂಡ ಆವಾಗವಾಗ ಕ್ವಶನ್ ಆಗ್ತದೆ. ವಿಶ್ವಸಂಸ್ಥೆದಂತೂ ಫಿಕ್ಸ್ಡ್ 1 or 2 ಕ್ವಶನ್ಸ್ ಇದ್ದೇ ಇರುತ್ತೆ. ವಿಶ್ವಸಂಸ್ಥೆನ ನೀವು ಬರೀ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಓದ್ಕೊಂಡ್ರೆ ಸಾಕಾಗಲ್ಲ. ನೀವು ವಿಶ್ವಸಂಸ್ಥೆ ಬಗ್ಗೆ ಸ್ವಲ್ಪ ಅಪ್ಡೇಟೆಡ್ ವರ್ಷನ್ಸ್ ಏನೇನಿದೆ ಅದನ್ನಷ್ಟು ನಾವು ತಿಳ್ಕೊಳ್ಬೇಕಾಗ್ತದೆ. ನೆಕ್ಸ್ಟು ಸ್ಟ್ಯಾಟಿಕ್ಸ್ ಅಂತ ಬರ್ಕೊಂಡಿದ್ದೀನಿ. ಸ್ಟ್ಯಾಟಿಕ್ಸ್ ಅಂತ ಹೇಳಿದರೆ ಏನಂದರೆ, ನಿಮಗೆ 8th 9th 10th ಜಿಯೋಗ್ರಫಿ ಓದಿದ್ರೆ ನಿಮಗೆ ಇದು ಗೊತ್ತಾಗ್ತದೆ. ಯಾಕೆಂದರೆ ಈಗ ಎಕ್ಸಾಂಪಲ್ ಸೆಣಬು ಯಾವ್ದು ರಾಜ್ಯದಲ್ಲಿ ಜಾಸ್ತಿ ಬೆಳೆಯುತ್ತೆ, ಮತ್ತು ಕಪ್ಪು ಮಣ್ಣು ಎಲ್ಲೆಲ್ಲಿ ಹರಡ್ಕೊಂಡಿದೆ, ಈ ರೀತಿ ಸ್ಟ್ಯಾಟಿಕ್ಸ್ ಸಂಬಂಧಪಟ್ಟಿರೋ ಹಂಗೆ ಕ್ವಶನ್ಸ್ಗಳು ಕೇಳ್ತಾನೆ ಇರ್ತಾರೆ. ಮತ್ತು ಇಸ್ರೋ ಮತ್ತು ನಾಸಾ ಬಗ್ಗೆ ರೀಸೆಂಟ್ ಅಪ್ಡೇಟ್ ಏನಿದೆ ಅದನ್ನು, ಮತ್ತು ಬ್ರಿಕ್ಸು ಅಥವಾ ಬೇರೆ ಅಧಿವೇಶನಗಳ ಬಗ್ಗೆ, ಮತ್ತು ಕ್ರೀಡೆ ಮತ್ತು ದಿನಗಳು ಮತ್ತು ಪ್ರಶಸ್ತಿಗಳು, ಈ ಎಲ್ಲ ಮೇನ್ ಟಾಪಿಕ್ಸ್ನ ನಾವು ನೋಡಿಕೊಂಡ್ರೆ ಸಾಕಾಗ್ತದೆ. ಇದು KE ಅಥವಾ KPSC ಕ್ವಶನ್ ತೆಗೆಯೋದಲ್ಲ. ಆದ್ದರಿಂದ ನಮಗೆ ತುಂಬ ಟ್ರಿಕ್ಕಿ ಮತ್ತು ತುಂಬ ಡೀಪಾಗೇನು ಡೆಪ್ತಾಗೇನು ಕ್ವಶನ್ಸ್ ಕೇಳಲ್ಲ, ಮೇಲ್ಮೇಲೆ ಕೇಳ್ತಾರೆ. ಬಟ್ ಎಲ್ಲದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇದ್ದರೆ ನಾವು 24 ಮಾರ್ಕ್ಸಲ್ಲಿ ಒಂದು 18 ಆದರೂ ಕ್ರಾಸ್ ಮಾಡ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ತುಂಬ ನೆಗೆಟಿವ್ ಥಾಟ್ಸು ಬರ್ತಾ ಇದೆ. ಓದೋಕ್ಕೆ ಕಾನ್ಸಂಟ್ರೇಷನ್ನೇ ಬರ್ತಾ ಇಲ್ಲ ಅಂತ ಹೇಳೋರಿಗೆ ನನ್ನೊಂದು 2 ಕಿವಿ ಮಾತು. ದೇವರು ಎಲ್ಲರಿಗೂ ಅವಕಾಶ ಕೊಡ್ತಾನೆ. ಗೊತ್ತಿಲ್ಲ ನಮ್ಮ ಅವಕಾಶ ಯಾವಾಗ ಬರುತ್ತೆ ಅಂತ. ಅವಕಾಶ ಬಂದಾಗ ಅದನ್ನು 100% ನಾವು ಯೂಸ್ ಮಾಡ್ಕೊಂಡು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಹಾಗಾಗಿ ನಾನು ಅಂದ್ಕೊಂಡಿರೋದು ಇದೇನಿದೆ ನಮ್ಮ ಕರ್ತವ್ಯ, ನಾವು ಓದ್ತಾ ಇದ್ದೀವಿ ಆ್ಯಂಡ್ ಎಕ್ಸಾಮು 100% ಕೊಟ್ಟು ಮಾಡ್ತೀವಿ ಅಷ್ಟೇ. ನೆಕ್ಸ್ಟು ನಮ್ಮ ಹಣೆಯಲ್ಲಿ ಏನಾದರೂ ಜಾಬ್ ಬರೆದಿದ್ದರೆ ದೇವ್ರು ಖಂಡಿತ ಕೊಡ್ತಾನೆ. ಇಲ್ಲ ನಮ್ಮ ಹಣೆಯಲ್ಲಿ ಬರಲಿಲ್ಲ ಅಂದ್ರೂ ನಾವು ಪಡೋ ಕಷ್ಟಕ್ಕಾದರೂ ದೇವ್ರು ಪಾಪ ಹೋಗಿ ಅಂತ ಕೊಡ್ಬೋದು. ಸೊ ಅಂದ್ಕೊಳ್ಳಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿರಿ, ಒಳ್ಳೇದು ಆಗೇ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ. ಅಲ್ಲಿ ತನಕ ಚೆನ್ನಾಗಿ ಓದ್ಕೊಳ್ಳಿ. ಟೇಕ್ ಕೇರ್, ಬಾಯ್.